ಇರಾನ್ ಕಂಟ್ರೋಲ್ ತಪ್ಪಿಸಲು ಅಮೆರಿಕದ ಅಟ್ಯಾಕ್. ಹಾರ್ಮುಜ್ ಜಲಸಂಧಿ ಈಗ ರಣರಂಗ. ಭಾರತಕ್ಕೆ ಆಪತ್ ಬಾಂಧವನಾದ ಸೌದಿ ಅರೇಬಿಯಾ ಪರ್ಯಾಯ ಮಾರ್ಗದ ಮೂಲಕ ತೈಲ ಪೂರೈಕೆ. ಯಾನ್ಬು ಬಂದರಿನಿಂದ ಕೆಂಪು ಸಮುದ್ರದ ಮೂಲಕ ಬರ್ತಿವೆ 4 ಬೃಹತ್ ಟ್ಯಾಂಕರ್ಗಳು. ಹೌತಿ ಬಂಡುಕೋರರ ಎಚ್ಚರಿಕೆ ನಡುವೆಯೂ ಭಾರತದ ಸ್ನೇಹಕ್ಕಾಗಿ ರಿಸ್ಕ್ ತೆಗೆದುಕೊಂಡ ಸೌದಿ. ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಈಗ ಹಾರ್ಮುಜ್ ಜಲಸಂಧಿ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಬದಲಾಗಿದೆ. ವಿಶ್ವದ ಒಟ್ಟು ತೈಲ ವ್ಯಾಪಾರದ 20% ಪೂರೈಕೆಯಾಗುವ ಈ ಮಾರ್ಗವನ್ನು ಇರಾನ್ ಬಂದ್ ಮಾಡಿದ್ದೇ ತಡ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆಯ ಭೀತಿ ಶುರುವಾಗಿದೆ. ಆದರೆ ಭಾರತಕ್ಕೆ ಮಾತ್ರ ಸೌದಿ ಅರೇಬಿಯಾ ದೊಡ್ಡ ಭರವಸೆ ನೀಡಿದೆ. ನಿಮಗೆ ತೈಲ ಕೊರತೆಯಾಗದಂತೆ ನಾವು ನೋಡ್ಕೋತೀವಿ ಅಂತ ಸೌದಿ ಈಗ ನೇರವಾಗಿ ಮೋದಿಯವರ ಬೆನ್ನಿಗೆ ನಿಂತಿದೆ. ಸೌದಿ ಅರೇಬಿಯಾ ಮಾಡಿರೋ ಪ್ಲಾನ್ ಅಕ್ಷರಶಃ ಮೈ ನವಿರೇಳಿಸುವಂತಿದೆ. ಹಾರ್ಮುಜ್ ಜಲಸಂಧಿ ಅಸುರಕ್ಷಿತ ಅಂತ ಗೊತ್ತಾದ ತಕ್ಷಣ ಸೌದಿ ತನ್ನ ಯಾನ್ಬು ಬಂದರನ್ನ ಬಳಸಿಕೊಳ್ತಿದೆ. ಸುಮಾರು 1200 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಮೂಲಕ ಕಚ್ಚಾ ತೈಲವನ್ನು ಸಾಗಿಸಿ ಅಲ್ಲಿಂದ ಬೃಹತ್ ಹಡಗುಗಳ ಮೂಲಕ ಕೆಂಪು ಸಮುದ್ರದ ಮಾರ್ಗವಾಗಿ ಭಾರತಕ್ಕೆ ರವಾನಿಸುತ್ತಿದೆ. ಕೆಪ್ಲರ್ ವರದಿಯ ಪ್ರಕಾರ ಈಗಾಗಲೇ 6 ಮಿಲಿಯನ್ ಬ್ಯಾರೆಲ್ ತೈಲ ಹೊತ್ತ 4 ಟ್ಯಾಂಕರ್ಗಳು ಭಾರತದತ್ತ ಪ್ರಯಾಣ ಬೆಳೆಸಿವೆ. ಈ ತಿಂಗಳ ಅಂತ್ಯದ ವೇಳೆಗೆ ಇನ್ನೂ 10 ಮಿಲಿಯನ್ ಬ್ಯಾರೆಲ್ ತೈಲ ನಮ್ಮ ದೇಶಕ್ಕೆ ತಲುಪಲಿದೆ. ಆದರೆ ಈ ಹಾದಿ ಅಂದುಕೊಂಡಷ್ಟು ಸುಲಭವಲ್ಲ. ಯಾಕಂದ್ರೆ ಕೆಂಪು ಸಮುದ್ರದ ಬಾಬ್ ಅಲ್ ಮಂಡೇಬ್ ಬಳಿ ಹೌತಿ ಬಂಡುಕೋರರ ಕಾಟ ವಿಪರೀತವಾಗಿದೆ. ಯಾವುದೇ ಕ್ಷಣದಲ್ಲಿ ಹಡಗುಗಳ ಮೇಲೆ ಡ್ರೋನ್ ದಾಳಿ ನಡೆಯುವ ಸಾಧ್ಯತೆ ಇದೆ. ಆದರೂ ಸೌದಿ ಅರೇಬಿಯಾ ಭಾರತದ ಜೊತೆಗಿನ ಸ್ನೇಹಕ್ಕಾಗಿ ಈ ದೊಡ್ಡ ರಿಸ್ಕ್ ತೆಗೆದುಕೊಂಡಿದೆ. ಇರಾನ್ನ ಇಸ್ರೇಲ್ ವಿರೋಧಿ ನಿಲುವಿನ ನಡುವೆಯೂ ಭಾರತಕ್ಕೆ ತೊಂದರೆ ಆಗಬಾರದು ಅನ್ನೋದು ಸೌದಿಯ ಲೆಕ್ಕಾಚಾರ. ಇತ್ತ ಅಮೆರಿಕ ಸುಮ್ಮನೆ ಕೂತಿಲ್ಲ. ಮಾರ್ಚ್ 17ರಂದು ಹಾರ್ಮುಜ್ ಜಲಸಂಧಿಯಲ್ಲಿದ್ದ ಇರಾನ್ನ ಕ್ಷಿಪಣಿ ನೆಲೆಗಳ ಮೇಲೆ ಅಮೆರಿಕದ ವಾಯುಪಡೆ ಬಾಂಬ್ ದಾಳಿ ನಡೆಸಿದೆ. ಇರಾನ್ನ ಈ ಬಾಲ ಕಟ್ ಮಾಡಿದರೆ ಮಾತ್ರ ಹಡಗು ಸಂಚಾರ ಸುಗಮವಾಗುತ್ತೆ ಅನ್ನೋದು ಟ್ರಂಪ್ ಪ್ಲಾನ್. ಒಟ್ಟಿನಲ್ಲಿ ಅತ್ತ ಯುದ್ಧ ನಡೆದಿದ್ರೂ ಇತ್ತ ಭಾರತದ ತೈಲ ದಾಹ ತಣಿಸಲು ಸೌದಿ ಹೂಡಿರುವ ಈ ರಣತಂತ್ರ ಈಗ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿದೆ.